ಯುವಿ ಗ್ಲಾಸ್ನ ಯೂಸ್ ಮಾಡೋರಿಗೆ ಯಾಕೆ ಯುವಿ ಗ್ಲಾಸ್ನ ಹಾಕಿಸ್ಕೊಳ್ಬೇಡಿ ಅಂತ ಹೇಳ್ತೀವಿ ಅಂದರೆ ಈ ವಿಡಿಯೋನ ಒಮ್ಮೆ ಕಂಪ್ಲೀಟ್ ಆಗಿ ನೋಡಿ. ಯುವಿ ಜೆಲ್ ಎಲ್ಲ ಹೇಗೆ ಇದರಲ್ಲಿ ಸೈಡಲ್ಲಿ ಸ್ಪ್ರೆಡ್ ಆಗಿದೆ ಅಂತ ಹೇಳಿ. ಹಾಗೆ ರಿಟೇಲರ್ಸ್ಗಳಿಗೂ ಒಂದು ರಿಕ್ವೆಸ್ಟು, ಕಸ್ಟಮರ್ಸ್ಗಳಿಗೆ ಯುವಿ ಜೆಲ್ನ ರೆಫರ್ ಮಾಡಬೇಡಿ. ನಾವಿವತ್ತು ಯುವಿ ಗ್ಲಾಸ್ನ ರಿಮೂವ್ ಮಾಡಿ HD ಬುಲೆಟ್ ಪ್ರೂಫ್ ಸ್ಕ್ರೀನ್ ಪ್ರೊಟೆಕ್ಟರ್ ಹಾಕಿದ್ದೀವಿ. ವಿವೋ V40 ಹಾಕಿರೋದು. ಸೊ ಫಿನಿಶಿಂಗ್ ಎಲ್ಲ ಹೇಗೆ ಬಂದಿದೆ ಅಂತ ಹೇಳಿ ನೋಡಿ. ಆ್ಯಂಡ್ ಕಸ್ಟಮರು ತುಮಕೂರಿಂದ ನಮ್ಮ ಆಫೀಸ್ಗೆ ವಿಸಿಟ್ ಮಾಡಿದ್ದಾರೆ. ಏನು ಹೇಳ್ತಾರೆ ಕೇಳೋಣ. ನಮಸ್ತೆ ಸರ್. ನಮಸ್ತೆ ಮ್ಯಾಮ್. ಸೊ ಯಾವುದ್ರಲ್ಲಿ ನೋಡಿದ್ರಿ ಸರ್ ವಿಡಿಯೋ ನೀವು ನಮ್ಮದು? ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿದೆ. ಓಕೆ. ಸೊ ಏನು ಅನ್ನಿಸ್ತು ನಿಮ್ಗೆ ಇನ್ಸ್ಟಾಗ್ರಾಮಲ್ಲಿ ನೋಡಬೇಕಾದ್ರೆ? ಏನು ಅನಿಸಿ ಬಂದ್ರಿ? ಮ್ಯಾಮ್ ಇದು ವರ್ತ್ ಅನಿಸುತ್ತು. ಯಾಕಂದರೆ ನಾವು ಚೇಂಜ್ ಮಾಡ್ತಾ 3 ಮಂತ್ಸ್ ಆಗ್ತಿದ್ದಂಗೆ ಅದು ಬಬಲ್ಸ್ ಬರ್ತಿತ್ತು. ಏನು ಯೂಸ್ ಮಾಡ್ತಾ ಇದ್ರಿ ಸರ್ ಮೊದಲು? ಸ್ಕ್ರೀನ್ ಗಾರ್ಡ್ ಅಥವಾ ಗ್ಲಾಸ್ ಮ್ಯಾಮ್? ಯುವಿ ಗ್ಲಾಸ್. ಓಕೆ. ಯುವಿ ಗ್ಲಾಸ್ ನಿಮಗೆ ಪ್ರಾಬ್ಲಮ್ ಬರ್ತಾ ಇತ್ತು? ಹೌದು ಮ್ಯಾಮ್. ಸೊ ಓಕೆ, ಇದೇ ಯುವಿ ಗ್ಲಾಸ್ನ ಯೂಸ್ ಮಾಡ್ತಾ ಇದ್ರಿ ಅಲ್ವಾ ನೀವು? ಸೊ ಓಕೆ. ಹಾಂ ಮ್ಯಾಮ್ ಇದು ಸೈಡಲ್ಲೆಲ್ಲ ಇದು ಬಬಲ್ಸ್ ಬರ್ತಿತ್ತು, ಅದು ಗಮ್ ಹಾಕ್ತಾರಲ್ಲ ಜೆಲ್. ಓಕೆ. ಯುವಿ ಜೆಲ್ ಸೈಡಲ್ಲಿ ಸ್ಪ್ರೆಡ್ ಆಗಿತ್ತು. ಹೌದು ಮ್ಯಾಮ್. ಅದಕ್ಕೆ ಚೇಂಜ್ ಮಾಡಬೇಕಾಗ್ತಿತ್ತು. 3 ಮಂತ್ಸು ಹಿಂಗೆ ಆಗ್ತಿದ್ದಂಗೆ ಅದು ಫುಲ್ಲು ಎದ್ದೊಳ್ತಿತ್ತು. ಓಕೆ. ಸೊ ಹಾಗಾಗಿ ಇದು ಗ್ಲಾಸ್ ಇನ್ಸ್ಟಾಗ್ರಾಮ್ ನೋಡ್ಬೇಕಾದ್ರೆ ಸ್ಕ್ರೋಲ್ ಮಾಡಬೇಕಾದ್ರೆ ನಿಮ್ಮ ID ಸಿಕ್ತು ಮ್ಯಾಮ್. ಸೊ ಅಲ್ಲಿ ನೋಡಿದೆ, ಇದು ಚೆನ್ನಾಗಿದೆ ಅನಿಸ್ತು. ಸೊ ಓಕೆ. ಫಿನಿಶಿಂಗ್ ಎಲ್ಲ ನಿಮಗೆ ಓಕೆನಾ ಸರ್? ಹೌದು ಮ್ಯಾಮ್. ಫಿಂಗರ್ ಪ್ರಿಂಟ್ ಎಲ್ಲ ನಿಮಗೆ ಚೆನ್ನಾಗಿದೆಯಾ? ಹೌದು ಮ್ಯಾಮ್. ಓಕೆ. ಟಚ್ ಫೀಲಿಂಗು ಚೆನ್ನಾಗಿದೆ ಮ್ಯಾಮ್. ಓಕೆ ಸರ್. ಕಸ್ಟಮರ್ಸ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಬಂದು ಹಾಕ್ಸ್ಕೊಂಡು ಹೋಗಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ. ಓಕೆ ಸರ್, ಥ್ಯಾಂಕ್ ಯು ಸೊ ಮಚ್. ಬೇರೆ ಕಡೆ ವೇಸ್ಟ್ ಮಾಡೋದು ಇದನ್ನ ಹಾಕ್ಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಓಕೆ ಸರ್, ಥ್ಯಾಂಕ್ ಯು. ರಿಟೇಲರ್ಸ್ ಆ್ಯಂಡ್ ಕಸ್ಟಮರ್ಸ್ಗಳಿಗೂ ಈ ಬುಲೆಟ್ ಪ್ರೂಫ್ ಸ್ಕ್ರೀನ್ ಪ್ರೊಟೆಕ್ಟರ್ ಬೇಕು ಅಂದರೆ ಮೆನ್ಷನ್ ಮಾಡಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಡೀಟೇಲ್ ತೊಗೊಂಡು ಆರ್ಡರ್ ಕೊಡ್ಬೋದು. ಸೊ ಕಾಂಟ್ಯಾಕ್ಟ್ ಮಾಡೋದನ್ನು ಮರಿಬೇಡಿ.